ಸ್ನೇಹಿತರೆ ನಮಸ್ಕಾರ. ಹಿಂದೆ ಒಂದು ವೀಡಿಯೋ ಹಾಕಿದ್ನಲ್ವಾ, ಬೆಳಗಿನ ಜಾವ ಇದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತಂದ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಆಗಿ ಈ ಒಂದು ವೀಡಿಯೋ ಇರುತ್ತೆ. ಯಾಕಂತಂದರೆ ಅದು ಅರ್ಧನೇ ಹಾಕಿದೆ. ಯಾಕಂದರೆ ಫುಲ್ಲು ಅಷ್ಟನ್ನು ಹಾಕಬೇಕಂದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡೋ ತನಕನೂ ಹಾಕಿದ್ದೆ. ಅದಾದಮೇಲೆ ಅಡುಗೆನ ಮಾಡೋದನ್ನು ತೋರಿಸ್ತಾ ಇರೋದು ಇವಾಗ ಈ ಒಂದು ವೀಡಿಯೋದಲ್ಲಿ. ಏನಪ್ಪ ಅಂತಂದರೆ ಜೋಳದ ರೊಟ್ಟಿನ ಒಂದು ಚಿಬ್ಲಿ ರೊಟ್ಟಿ ಬಡಿದ್ವಿ, ಅಕ್ಕ ತಂಗಿ ಸೇರಿಕೊಂಡು ಇಬ್ಬರೂ. ನಮ್ಮ ತಂಗಿ ಬಂದುಬಿಟ್ಟು ಪಲ್ಯಕ್ಕೆ ಮತ್ತು ಹೆಂಗಿದ್ರು ರೊಟ್ಟಿಗೆ ಪಲ್ಯ ಬೇಕಲ್ವಾ, ಹಾಗಾಗಿ ಪಲ್ಯ ಮಾಡ್ತಾಯಿದ್ದಾರೆ ಅವರು. ನೋಡಿ ಮಾತುಗಳು ಎಲ್ಲೆಲ್ಲೋ ಹಿಂಗೆಂಗೋ ಹೋಗುತ್ತೆ, ಮೈಂಡೇ ಸರಿ ಇಲ್ಲ, ಏನು ಮಾಡೋದು ಸ್ನೇಹಿತರೆ. ಹಾಗಾಗಿ ಹಿಂಗಾಗುತ್ತೆ ಅಷ್ಟೇ, ಏನಿಲ್ಲ. ನಾನಂತೂ ಒಂದು ಚಿಬ್ಲಿ ರೊಟ್ಟಿ ಬೆಳೆದೇನಿ ರೀ. ನಮ್ಮ ಅಕ್ಕ ಒಂದು ಚಿಬ್ಲಿ ರೊಟ್ಟಿ ಬೇಯಿಸ್ಯಾಳ, ಸರಿ ಹೋತಲ್ರಿ. ಮತ್ತು ಹಂಗಂತ 2 ಚಿಬ್ಲಿ ರೊಟ್ಟಿ ಅಲ್ರಿ, ಒಂದೇ ಚಿಬ್ಲಿ ರೊಟ್ಟಿ. ಇಲ್ಲಿ ನೋಡ್ರಿ, ನಮ್ಮ ಪುಷ್ಪವ ಹೆಚ್ಚಾಕತ್ತಾಳ. ಆ ಕತ್ಲಾಗ ಕರಿಯೋ ಕುಂತಂಗೆ ಆಗ್ಯಾಳ. ಎಷ್ಟು ಬೆಳ್ಳಗದಾಳ, ಅದಕ್ಕೆ ಕರಿಯೋ ಕುಂತಂಗೆ ಆಗ್ಯಾಳ ಕತ್ಲಾಗ. ಏನು ಮಾಡೋದೈತ್ರಿ, ಕರೆಂಟ್ ಇಲ್ರಿ. ಹಂಗಂತ ನಾನೇನು ಬೆಳ್ಳಗಿಲ್ರಿ, ನಾನು ಆಕೆಗಿಂತ ಕಪ್ಪದೇನಿ. ಅದ್ರ ಆಕೆ ಬೆಳ್ಳಗದಾಳ, ಆದರೂ ಕೂಡ ಕಪ್ಪು ಕಾಣ್ತಾಳೆ. ಆ ರೊಟ್ಟಿ ಅಂತೂ ಇಂತೂ ಮಾಡಿದ್ವಿ ರೀ, ಇಬ್ಬರು ಸೇರಿಕೊಂಡು ಒಂದು ಚಿಬ್ಲಿ ರೊಟ್ಟಿ ಬಡ್ದೇವ್ರಿ. ಈ ರೀತಿ ನೋಡ್ತಾ ಇರ್ಬೋದು, ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀವಿ. ಮತ್ತು ಸುಳ್ಳು ಅಲ್ರಿ, ಮತ್ತು ಸುಳ್ಳು ಅಂತ ಅಂದ್ಗಿಂದಿರಿ. ನೋಡಿರಿ, ಒಂದು ಚಿಬ್ಲಿ ರೊಟ್ಟಿ ಬಡ್ದೀವಿ ಇಬ್ಬರು ಅಕ್ಕ ತಂಗಿ ಸೇರಿ. ಹಾಕಿ ಒಂದು ಚಿಬ್ಲಿ ಬೇಯಿಸ್ಯಾಳ, ನಾನೊಂದು ಚಿಬ್ಲಿ ರೊಟ್ಟಿ ಬಡ್ದೀನಿ. ರೊಟ್ಟಿನ ಆತ್ರಿ, ರೊಟ್ಟಿ ಜೋಡ್ಬೇಕಲ್ರಿ. ಹಾಗಾಗಿ ಇಲ್ಲಿ ತೊಗರಿಬೇಳೆ ಕುದಿಯೋಕೆ ಹಾಕ್ಯಾಳ. ಕುದಿಯೋಕೆ ಹಾಕಿ ಇಲ್ಲಿ ಸೊಪ್ಪು ಹೆಚ್ಚಾಕತ್ತಾಳ್ರಿ ಈಕಿ. ಯಾವ ಸೊಪ್ಪು ಅಂತಂದ್ರೆ ಮೆಂತ್ಯ ಸೊಪ್ಪು ರೀ. ಮೆಂತ್ಯ ಸೊಪ್ಪು ತಿನ್ಬೇಕು ನೋಡ್ರಿ, ತಂಪಾಕತಿ. ಇನ್ನೇನು ಬ್ಯಾಸ್ಗೆ ಸ್ಟಾರ್ಟ್ ಆತಲ್ರ, ಮೆಂತ್ಯ ಸೊಪ್ಪು ಜಾಸ್ತಿನೇ ಊಟ ಮಾಡಬೇಕಾಕತಿ. ಹಾಗಾಗಿ ಎಷ್ಟು ಕಟ್ಟಿತ್ತೋ 4 ಕಟ್ಟಿತ್ತು, 4 ಕಟ್ಟನ್ನು ಪರ ಹೆಚ್ಚಿ ಒಂದು ಕುದಿಯೋ ಬೇಳೆಗೆ ಹಾಕಿದ್ರೆ ಮಸ್ತಂಗೆ ರೊಟ್ಟಿ ಮತ್ತು ತೊಗರಿ ಬೇಳೆ ಪಲ್ಯ. ಇದಕ್ಕೆ ಮತ್ತು ಸಬ್ಬಕ್ಸಿ ಸೊಪ್ಪು ಇತ್ತಂದ್ರೆ ಅದನ್ನು ಹಾಕ್ಬೋದು ರೀ, ಮಸ್ತ್ ಆಕತಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹಾಕ್ಯಾರಿ, ಕುದೀತಾ ಐತಿ. ಇಲ್ಲಿ ನಮ್ಮ ಅಕ್ಕ ಬಂದು ಏನಪ್ಪ ಅಂತಂದ್ರೆ ಉಪ್ಸಾರು ಮಾಡಕ್ಕಲ್ರಿ. ಸಿಟಿ ಕಡೆ ಎಲ್ಲ ಉಪ್ಸಾರು ಅಂತಾರೆ ರೀ, ನಾವು ಮಾತ್ರ ಉದಕ ಅಂತೀವಿ ನೋಡ್ರಿ. ಯಾಕಂತಂದರೆ ಒಬ್ಬೊಬ್ಬರು ಉದಕ ಅಂದ್ರೆ ಅರ್ಥ ಆಗಂಗಿಲ್ಲಲ್ರಿ, ಅದಕ್ಕೋಸ್ಕರ ನಾವು ಉಪ್ಸಾರು ಅಂದೇನಿ. ಹಂಗಂತ ನಾವು ಉಪ್ಸಾರು ಅಂತ ಹೇಳೋದಿಲ್ಲ ರೀ, ಉದಕ ಅಂತೀವಿ. ಉದಕ ಮುದ್ದೆ ಕಾಳು ಅಂತೀವಿ ನಾವು. ನೀವೇನಂತೀರಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಅಕ್ಕ ಪಾಪ ಕಷ್ಟಪಡಕತ್ತಾಳ ಹೊಗೆಯಾಗ ಕುತ್ಕೊಂಡು. ಏನಪ್ಪ ಅಂತಂದ್ರೆ ಗ್ಯಾಸ್ ಉಳ್ಸಕ್ಕಂತ ಹೋಗ್ಯಾಳ, ಆದ್ರೆ ಒಲೆ ಹತ್ತೈತಿ. ಆದ್ರೆ ನಾವು ಅನ್ಕೊಂತೀವಿ ಆ ಗ್ಯಾಸ್ ಉಳ್ಸಕ್ಕಂತ ಹೋಗ್ಯಾಳ, ಅಲ್ಲಿ ಒಲೆ ಹಚ್ಚಾಳಂತ. ಆದರೆ ಹಂಗಲ್ರಿ, ಅವ್ರ ಮೈಂಡ್ನಲ್ಲೇ ಗ್ಯಾಸಿ ಮೇಲೆ ನಿಂತು ಮಾಡೋಕೆ ಕಾಲ ಐತವ್ರಿ. ಹಾಗಾಗಿ ಅಲ್ಲಿ ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡ್ತಾಳ್ರಿ ಪಾಪ. ನಾವು ಒಂದು ತಿಳ್ಕೊಂತೇವ್ರಿ, ಆಕಿ ಮೈಂಡ್ನಾಗ ಒಂದು ಐತ್ರಿ, ಗ್ಯಾಸಿ ಮುಂದೆ ನಿಂತು ಮಾಡೋಕೆ ಕಾಲ ಐತವ್ರಿ. ನಮಗಾದ್ರೂ ಅಷ್ಟೇ ರೀ. ಇನ್ನೇನು ಮತ್ತು ವಯಸ್ಸಾತಳ್ರಿ, 2 ಮಕ್ಕಳು ತಾಯಿ ಆಗಿ ಇವಾಗ ಅವಾಗ ನಂಗೆಲ್ಲ ಭಾಳದೇ ಇಲ್ಲರಿ. ನಾವೆಲ್ಲ 40 ವರ್ಷ ಆತಂದ್ರೆ 80 ವರ್ಷ ಮುದುಕಿ ಮಾಡ್ದಂಗೆ ಮಾಡ್ತೀವಿ ರೀ. ಹಂಗೈತಿ ಇವತ್ತಿನ ವಾತಾವರಣ, ಇವತ್ತಿನ ಫುಡ್ಡು, ಇವತ್ತಿನ ಒಂದು ನೀರು. ಇವಾಗ ಫಿಲ್ಟ್ರ್ ನೀರಿಲ್ಲ ಅಂದ್ರೆ ನೀರು ಕುಡಿಯೋದೇ ಇಲ್ಲರಿ. ನಾರ್ಮಲ್ ನೀರು ನೆಗಡಿ ಆಕತಿ ಅಂತಾರೆ. ಅವಾಗೆಲ್ಲ ನಾರ್ಮಲ್ ನೀರು ಕುಡ್ದು ಬದುಕೇವ್ರಿ. ಇಲ್ಲಿ ನೋಡಿರಿ, ನಾವು ಒಂದು ಮಾಡೋಕ್ಕೋಗಿ ಅದೊಂದು ಐತಿ. ರೊಟ್ಟಿ ಪಲ್ಯ ಉಣ ಅಂತ ನಾವು ಅಂದ್ಕೊಂಡಿವಿ, ಆದ್ರೆ ಮುದ್ದಿನ ರೆಡಿ ಆಗೈತಿ. ಹಾಗಾಗಿ ಇಲ್ಲಿ ಜೋಳದ ಮುದ್ದೆ, ಕಾಳು ಉದಕ ಮಾಡೀವ್ರಿ. ಬಿಸಿ ಬಿಸಿ ಉದಕ ಮುದ್ದೆ ಬನ್ನಿ, ಹೋಳಿಗೆ ಉಣ್ಣಂಗೆ ಆಕೈತ್ರಿ. ಈ ರೀತಿ ಊಟ ಮಾಡಿದ್ರೆ ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ನೋಡಿರಿ. ಅದೇನದು ಒಗ್ಗರಣೆ, ಉಪ್ಪಿಟ್ಟು, ದೋಸೆ, ಇಡ್ಲಿ ಅವೆಲ್ಲ ಅವಾಯ್ಡ್ ಮಾಡಕ್ರಿ. ಈ ಥರ ಒಂದು ಫುಡ್ಡನ್ನು ಮನೆಯಾಗ ನಾವು ಮಾಡ್ಕೊಂಡು ತಿಂತಿದ್ವಿ ಅಂತಂದ್ರೆ ಮಸ್ತಂಗೆ ಹೊಟ್ಟೆ ಫುಲ್ ಆಕೈತ್ರಿ. ಯಾವುದೇ ಒಂದು ರೋಗ ರುಜಿಯಾಗಲಿ ಬರೋದಿಲ್ಲ ರೀ. ಮುದ್ದೆ ಉಂಡು ನಿದ್ದೆ ಹೊಡೆದಲ್ರಿ. ಮತ್ತೆ ಮುದ್ದೆ ಉಂಡ್ರು ಗಟ್ಟಿ ಆಗ್ಬೇಕ್ರಿ. ಗಟ್ಟಿಯಾಗಿ ಮತ್ತು ಬಾಂಡೆ ಮತ್ತು ಬಟ್ಟೆ ಸೆಳಿಬೇಕ್ರಿ. ಮತ್ತು ಮೇಲೆ ಹಾಸಿಗೆ ಒಣಾಕ್ ಬರ್ಬೇಕ್ರಿ. ಯಾಕಂದ್ರೆ ನಿನ್ನೆ ಸ್ವಲ್ಪ ನೀರಾಗ ಎದ್ದೆದ್ದು ಹಾಕಿದ್ನಲ್ಲ, ಹಾಗಾಗಿ ಹಾಸಿಗೆನ ಸೆಳೆದಿದ್ವಲ್ರಿ, ಅದು ಮಳ್ಗೆ ಮೇಲೆ ಹೋಗಿ ಹಾಕಿ ಬರ್ಬೇಕು. ಮತ್ತು ಮುದ್ದೆ ಉಂಡು ನಿದ್ದೆ ಹೊಡೆಯಕತ್ತಾಳೆ ಈಗಂತ ಅನ್ಕೋಬೇಡ್ರಿ. ಮತ್ತು ಮುದ್ದೆ ಉಂಡು ಗಟ್ಟಿ ಆಗ್ಬೇಕು ನೋಡಿರಿ ಕೆಲಸ ಮಾಡೋಕೆ. ಅದಕ್ಕೋಸ್ಕರ ಮುದ್ದೆ ಮಾಡೀವಿ. ಇಲ್ಲ ನೋಡ್ರಿ, ಎಲ್ಲ ಮುದ್ದೆ ಗಂಗಾಳಕ್ಕೆ ಹಾಕಿ ಉಪ್ಸಾರು ಉದಕ ಹಾಕಿ ಇವಾಗ ಕಾಳು ಜೊತೆಗೆ ಮುದ್ದೆ ಗುಳು 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 ನುಂಗಿದ್ರೆ 2 ಮುದ್ದೆ ಹೋಕ್ಕವು. ಆದರೆ ನಾನು ಉಣ್ಣೋದು ಒಂದೇ ಮುದ್ದೆ ರೀ. ಮತ್ತು ಸುಳ್ಳಲ್ರಿ, ನಿಜಾನ. ನಮ್ಮ ಮನೆ ಬೇಕಾದ್ರೆ ಕೇಳ್ರಿ, ನಾವು ಉಣ್ಣೋದು ಒಂದೇ ಮುದ್ದೆ. ನಮ್ಮ ಅಕ್ಕ ಉಣ್ಣಕ್ಕಂತ ಬಂದೆ ನಾನು, ಇಲ್ಲಿ ನೀರು ಕೊಡು ಅಂದ್ಲು. ಆಕೆಗೆ ಒಂದು ಗುಕ್ಕಿಟ್ಟಿದ್ರೆ ಬಿಕ್ಕತ್ತವ್ರಿ. ಹಾಕಿದ ಹಂಗೈತಿ ಗಂಟ್ಲು, ಏನು ಮಾಡೋದ್ರಿ.
ಬನ್ನಿ ಕಾಳು ಉದಕ ಮುದ್ದೆ ನಾನು ಕೂಡ ಒಂದು ಚರಿಗೆ ನೀರು ತುಂಬಿಟ್ಕೊಂಡ್ರಿ ಮತ್ತು ಗಂಟ್ಲು ಸುಟ್ಕೋಬಾರ್ದಲ್ರಿ. ಹಂಗಾಗಿ ನೋಡಿರಿ ಮುದ್ದೆ ಉಂಡು ಮ್ಯಾಲೆ ಬಂದೀನಿ. ಇಲ್ಲಿ ಬಟ್ಟೆ ಒಣಗಾಕವು ಮತ್ತು ಹಾಸಿಗೆ ಒಣಗಾಕವು. ಬಿಸಿಲು ನೋಡೋದು ನೆತ್ತಿ ಮೇಲೆ ಬಂತು. ಹಾಗಾಗಿ ಹಾಸಿಗೆ ಪಳ ಪಳ ಅಂತ ಒಣಗ್ತವೆ, ಆರಾಮಾಗಿ ಒಣಗ್ತವೆ. ನೋಡ್ತಾ ಇರ್ಬೋದು ಮುದ್ದೆ ಉಂಡಿರೋದೆಲ್ಲ ಕರಗ್ತತಿ. ಈ ಹಾಸಿಗೆ ಕೆಲಸ ಎಲ್ಲ ಮಾಡಿದೆ ಅಂದ್ರೆ ಮಳೆಗೆ ಹತ್ತಿ ಮಳೆಗೆ ಹಿಡಿತೀನಿ ಅಂದ್ರೆ ಮುಗೀತು ನೋಡಿರಿ.